ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಂಗಳವಾರ. ಏನು ಮಾಡ್ತಾಯಿದ್ದೀನಿ ಅಂದರೆ ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅಂದರೆ ನಮ್ಮ ಪುಟ್ಟ ಇವಾಗ ಕಳಿಸಿದ್ರಲ್ಲ, ಮಟನ್ನೆಲ್ಲ ಹುರಿದು ಒಂದು ನಿಮಿಷ ಅಂದರೆ ಅವರು ಮಸಾಲೆ ಎಲ್ಲ ಹಾಕಿ ಕಳಿಸಿದ್ದಾರೆ. ಬರೀ ಕಾಯಿ ಮಾತ್ರ ರುಬ್ಕೋಬೇಕು. ತೋರಿಸಿದ್ದೀನಿ ಅವತ್ತೇ. ಇವಾಗ ನಾನು ಒಂದ್ಸರಿ ಸ್ವಲ್ಪ ಫ್ರೈ ಮಾಡಿ ಆಮೇಲೆ ಹಾಕೋಣ ಅಂಥೇಳಿ ಸ್ವಲ್ಪ ತೆಂಗಿನಕಾಯಿ, ಅದ್ರ ಜೊತೆಗೆ ಸ್ವಲ್ಪ ಪುಡಿ, ಮಟನ್ ಪುಡಿ ಹಾಕಿದ್ದೀನಿ ಅಷ್ಟೇ. ಕುಕ್ಕರ್ ಇಟ್ಟಿದ್ದೀನಿ ಆಲ್ರೆಡಿ ಬಿಸಿಯಾಗಿ ಅಂತೇಳಿ. ಹಾಗೆ ನಮ್ಮ ಚೈತ್ರಾಣಿ ತೊಗರಿ ಬೇಳೆ ಕೊಟ್ಟಿಲ್ಲ ನೋಡಿ, ಅದನ್ನು ಬೆಳಿಗ್ಗೆ ಒಂದು ಹಾಫ್ ಆನ್ ಅವರ್ ನೆನೆಸಿದ್ರೆ ಸಾಕು, ಬೇಗ ನೆಂದೋಗ್ಬಿಡುತ್ತೆ. ನೋಡಿ, ಅವಳಿಗೆ ಹೇಳ್ದೆ ಈ ಥರ ಮಾಡ್ಕೊಂಡು ಯೂಸ್ ಮಾಡು ಅಂದರೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿರ್ತಾಳಲ್ಲ, ಅದಕ್ಕೆ ಅವಳಿಗೆ ನೆನಪೇ ಆಗಲ್ವಂತೆ. ಅದಕ್ಕೆ ತಗೋ ನೀನಾದರೂ ಯೂಸ್ ಮಾಡು ಅಂಥೇಳಿ ಕೊಟ್ಟಿದ್ದಾಳೆ. ಅದಕ್ಕೆ ಇವಾಗ ನಾನು ಹೇಗಿದ್ರು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಹಾಕ್ಬಿಟ್ಟು ಮಾಡೋಣ ಅಂಥೇಳಿ. ಮಟನೆಲ್ಲ ಹುರಿದೆಲ್ಲ ಕಳಿಸಿದ್ದಾರೆ, ಮತ್ತೇನು ಹುರಿಯೋ ಅವಶ್ಯಕತೆ ಇಲ್ಲ, ಹಾಗೆ ಮಾಡ್ಬೋದು. ಆದರೆ ನಾನು ಸ್ವಲ್ಪ ಇನ್ನೊಂದು ಸರಿ ಹುರಿದ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಓಕೆ, ಇವಾಗ ಮಟನ್ ಸಾಂಬಾರು ಮಾಡ್ತೀನಿ, ಆಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ನಿನ್ನೆಲ್ಲ ಏನು ಸಾಂಬಾರೇ ಮಾಡಿಲ್ಲ. ಯಾಕೆ ಅಂದರೆ ಶುಕ್ರವಾರ ಮಾಡಿರೋ ಸಾಂಬಾರೆಲ್ಲ ಇತ್ತು, ಅದರಿಂದ. ಮತ್ತು ಅಮ್ಮ ಚಿಕನ್ ಎಲ್ಲ ತಂದುಬಿಟ್ಟಿದ್ರು, ಏನು ಖಾಲಿನೇ ಆಗಿರಲಿಲ್ಲ, ಎಲ್ಲ ಹಾಗಾಗಿ ಇತ್ತು. ಅದು ಮತ್ತು ಊರಿಗೆ ಹೋಗೋ ಪ್ಲ್ಯಾನು ಅವ್ರಿಗೂ ಇರಲಿಲ್ಲ, ನಮಗೆ ಸಿಟಿಗೆ ಹೋಗೋ ಪ್ಲ್ಯಾನು ಇರಲಿಲ್ಲ. ಆಮೇಲೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಲ್ಲ, ಅದರಿಂದ ಸರಿ ಆಯಿತು ಅಂದ್ಬಿಟ್ಟು ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟು ಹೋಗಿದ್ದೆ. ಇವಾಗ ಅದನ್ನೇ ನಿನ್ನೆ ಖಾಲಿ ಮಾಡಿದ್ದು. ಭಾನುವಾರ ಅಂದರೆ ಫಿಶ್ ಕಳಿಸಿದ್ರಲ್ಲ, ಅದನ್ನು ಯೂಸ್ ಮಾಡಿದ್ವಿ. ನಿನ್ನೆಲ್ಲ ಇದನ್ನು ಯೂಸ್ ಮಾಡಿದ್ವಿ ಅಷ್ಟೆ. ಇವಾಗ ಎಲ್ಲ ಸಾಂಬಾರು ಖಾಲಿಯಾಗಿದೆ. ತೊಗರಿಕಾಯಿ ಸಾಂಬಾರು ಮತ್ತು ಜೀರಿಗೆ ಸಾಂಬಾರು ಅಥವಾ ಮೆಣಸಿನ ಸಾಂಬಾರು ಅಂತ ಏನು ಹೇಳ್ತೀವಿ, ಅದೆಲ್ಲ ಖಾಲಿ ಆಯಿತು. ಇವಾಗ ಮಟನ್ ಸಾರನ್ನ ಫ್ರೆಶ್ ಆಗಿ ಮಾಡ್ತಾಯಿದ್ದೀವಿ. ಒಂದು ನಿಮಿಷ. ನಮ್ಮ ಮೈನ ಏನು ಮಾಡಿದ್ದಾಳೆ ಅಂದರೆ, ಅವಳು ಮೀನು ಸಾಂಬಾರು ಸ್ವಲ್ಪ ಸಪ್ಪೆ ಇತ್ತು ಅಂದ್ಬಿಟ್ಟು ಮೀನು ಸಾರು ತೆಗೆದು ಫ್ರಿಜ್ಜಲ್ಲಿ ಇಟ್ಬಿಟ್ಟವಳೆ, ಮಟನ್ ಸಾಂಬಾರು ಮಾಡಿಕೊಂಡು ತಿಂದ್ಬಿಟ್ಟವಳೆ. ನಾನು ಫಿಶ್ ಸಾಂಬಾರು ತಿಂದ್ಬಿಟ್ಟಿದ್ವಿ, ಮಟನ್ ಸಾಂಬಾರು ಮಾಡ್ತಿದ್ವಿ. ಹಾಗೆ ಉಲ್ಟಾ. ಅಂದರೆ ಮೀನು ಸಾಂಬಾರು ಸ್ವಲ್ಪ ಸಪ್ಪೆ ಇತ್ತು, ಅದರಿಂದ ಸ್ವಲ್ಪ ಉಪ್ಪೆಲ್ಲ ಹಾಕ್ಬಿಟ್ಟು ಇಟ್ಬಿಟ್ರೆ ಮಂಗಳವಾರ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಅಂತೇಳಿ ಅವ್ರು ಆ ರೀತಿ ಮಾಡಿದ್ದಾರೆ. ನಾನು ಈ ರೀತಿ ಮಾಡ್ತಿದ್ದೀನಿ ಅಷ್ಟೇ. ಓಕೆ, ಇವಾಗ ವಿಡಿಯೋನ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಹಾಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು. ಇದು ಮೆಹಂದಿ ಕಲಿಸಿದ್ದೀನಿ, ಮೆಹಂದಿ ಹಾಕೋಬೇಕು ತಲೆಗೆ. ಸಾಂಬಾರು ಎಲ್ಲ ರೆಡಿ. ಹಾಗೆ ಪಾತ್ರೆನೂ ಕೂಡ ಕ್ಲೀನು, ಅದೊಂದು ಉಳ್ಕೊಂಡಿರೋದು ಮತ್ತೆ ಮಧ್ಯಾಹ್ನ ಊಟ ಮಾಡುವಾಗ ತೊಳ್ಕೊಂಡ್ರೆ ಆಯಿತು. ಮತ್ತು ಬಟ್ಟೆ ನೆನೆಸಿದ್ದೀನಿ, ಒಂದಿಷ್ಟು ಬಟ್ಟೆಗಳು ನೆನೆಸಿದ್ದೀನಿ. ಅದು ಒಂದಷ್ಟು ಒಂದು ಟೀ ಶರ್ಟ್, ಅದು ಬಣ್ಣ ಹೋಗುತ್ತೆ ಏನೋ ಗೊತ್ತಿಲ್ಲ, ಐಡಿಯಾ ಇಲ್ಲ. ಅದು ಹೊಸದಲ್ವಾ, ಕೈಯೆಲ್ಲ ವಾಶ್ ಮಾಡೋಣ, ಹೇಗಿದ್ರೆ ಇದು ವಾಶ್ ಮಾಡ್ತಿದ್ನಲ್ವ, ಅದನ್ನು ವಾಶ್ ಮಾಡೋಣ ಅಂಥೇಳಿ ಅಲ್ಲಿ ಹಾಕಿದ್ದೀನಿ. ಯಾಕೆ ಅಂದರೆ ಕೈಯಲ್ಲೇ ವಾಶ್ ಮಾಡ್ತಿರೋದು. ಹೋದ ತಿಂಗಳು, ಈ ತಿಂಗಳು ಇನ್ನೂ ಕರೆಂಟ್ ಬಿಲ್ ಬಂದಿಲ್ಲ. ಹೋದ ತಿಂಗಳು ಕರೆಂಟ್ ಬಿಲ್ಲು ಬಂತು, ಜಾಸ್ತಿ ಬಂದಿದೆ. ಅಂದರೆ 200 ಯೂನಿಟ್ನ ಯೂಸ್ ಮಾಡಿಬಿಟ್ಟಿದ್ದೀನಿ. ಅಂದರೆ 200 ಯೂನಿಟ್ನ ದಾಟಿ ಮುಂದೆ ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ಕರೆಂಟ್ ಬಿಲ್ಲು 1900 ಎಷ್ಟೋ ಬಂತು. ಯಾಕಷ್ಟು ಬಂತು ಏನೋ ಗೊತ್ತಿಲ್ಲ, ರಿಯಲಿ ನನಗೂ ಮರ್ತೇ ಹೋಗಿದೆ. ಅದಕ್ಕೆ ಈ ಥರ ಸಣ್ಣ ಪುಟ್ಟದ್ದು ಬಟ್ಟೆಗಳೆಲ್ಲ ಇರುತ್ತಲ್ಲ, ಅಂದರೆ ಕೌಶಿ ಬನೀನ್ಗಳು, ಅಂದರೆ ಕೈಯಲ್ಲಿ
ವಾಶ್ ಮಾಡುವಂಥದ್ದು, ಅಂದರೆ ಹೀಗೆ ದೊಡ್ಡ ದೊಡ್ಡ ಟವಲ್ಗಳು, ಆಮೇಲೆ ಎತ್ತಿ ಬಡಿಯುವಂಥದ್ದೆಲ್ಲ ಇರುತ್ತೆ ನೋಡಿ, ಆ ಥರದ್ದೆಲ್ಲ ಸ್ವಲ್ಪ ಕಷ್ಟ ಅಲ್ಲಿ ವಾಶ್ ಮಾಡೋದಕ್ಕೆ. ಅದನ್ನೆಲ್ಲ ಮಿಷಿನ್ಗೆ ಹಾಕ್ತೀನಿ. ಈ ಥರ ಚಿಕ್ಕ ಪುಟ್ಟದ್ದು ಬಟ್ಟೆಗಳನ್ನ ಕೈಯಲ್ಲೇ ವಾಶ್ ಮಾಡ್ಕೊಳ್ಳೋಣ ಅಂಥೇಳಿ. ಯಾವಾಗ ಅಂದರೆ ಆ ಕರೆಂಟ್ ಬಿಲ್ ಜಾಸ್ತಿ ಬಂತು ನೋಡಿ, ಆವಾಗಿಂದ ಈ ರೀತಿ ಮಾಡ್ತಾಯಿದ್ದೀನಿ. ವಾರದಲ್ಲಿ ಒಂದು ಸರಿ ಆ ಥರ ಇನ್ನರ್ವೇರ್ಸ್ಗಳು ಅದು ಇದೆಲ್ಲ ಇರುತ್ತಲ್ಲ, ಅದೆಲ್ಲ ಕೈಯಲ್ಲೇ ವಾಶ್ ಮಾಡ್ಕೋಬೋದಲ್ಲ, ಅದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ನೋಡೋಣ ಈ ಸರಿ ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಏನು ಅಂತ ಗೊತ್ತಿಲ್ಲ. ಇವತ್ತು ಡೇಟ್ ಬಂದು 9/12 ಒಳಗಡೆ ಬರುತ್ತೆ. ಯಾವತ್ತು ಬರುತ್ತೆ ಏನೂ ಗೊತ್ತಿಲ್ಲ. ಇವತ್ತು ನಾಳೆ ಬರ್ಬೋದು. ಬಂದಾಗ ತೋರಿಸ್ತೀನಿ ಇದಕ್ಕೆ ಎಷ್ಟು ಇದಾಗಿದೆ ಅಂತ, ಅಂದರೆ ಯೂನಿಟ್ ಎಷ್ಟು ಉರಿಸಿದ್ದೀವಿ ಏನು ಅಂತೇಳಿ. ಹೋದ ಸರಿ ಆ ಥರ 200 ಯೂನಿಟ್ನ ಉರಿಸ್ಬಿಟ್ಟಿದ್ದೀವಲ್ಲ, ಅದರಿಂದ ಅಷ್ಟು ದುಡ್ಡು ಬಂತು. ನಮ್ಮದು 149 ಯೂನಿಟ್ನ ಉರಿಸಿದ್ರೆ 0. 149ರಿಂದ ಮೇಲೆ ಯೂಸ್ ಮಾಡಿದ್ರೆ ಅದು ಬಿಲ್ ಬರುತ್ತೆ. 200 ಒಳಗಡೆ ಬಂದರೆ ಕಡಿಮೆ ಬರುತ್ತೆ. 200 ಮೇಲೆ ಬಂದರೆ ಮಾಮೂಲಿ ಅಮೌಂಟ್ ಬರುತ್ತೆ. ಓಕೆ, ಅಷ್ಟೇ. ಓಕೆ, ಅದಕ್ಕೀಗ ವಾಶ್ ಮಾಡಿ ಬರ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಕೆಲಸಗಳು, ಬಟ್ಟೆ ಎಲ್ಲ ಹೋಗುದು, ಅದೆಲ್ಲ ಒಣಗಾಕಿ ಮನೆ ಒರೆಸಿ ಎಲ್ಲ ಮಾಡುವಾಗ ಲೇಟ್ ಆಗೋಯ್ತು. ಮತ್ತು ಮೆಹಂದಿ ಎಲ್ಲ ಹಚ್ಬೇಕಿತ್ತು ತಲೆಗೆ. ಮೆಹಂದಿನ ಯಾವ ರೀತಿ ಕಲಿಸಿದ್ದೀನಿ ಅಂತಲೇ ಗೊತ್ತಿಲ್ಲ. ಅಂದರೆ ಜಾಸ್ತಿ ಕಲಿಸಿಲ್ಲ, ಸ್ವಲ್ಪನೇ ಕಲಿಸಿರೋದು. ಒಂದು 3/4 ಭಾಗ ಅಷ್ಟೇ ಆಗಿರೋದು. ಇನ್ನೊಂದು 1/4 ಭಾಗ ಅಷ್ಟು ಇನ್ನೊಂದು ಸ್ವಲ್ಪ ಬೇಕಿತ್ತು ಮೆಹಂದಿ. ನಾನು ಅದೇ ಕಲಿಸೋದೇನೋ ಗೊತ್ತಿಲ್ಲ, ಸ್ವಲ್ಪ ಕಲಿಸ್ಬಿಟ್ಟಿದ್ದೀನಿ. ಇನ್ನೊಂದು 1/4 ಭಾಗ ಇದ್ದಿದ್ರೆ ಫುಲ್ಲು ಕೂದಲಿಗೆಲ್ಲ ನೀಟಾಗಿ ಆಗ್ತಿತ್ತು. ನಾನು ಸಾಕಾಗುತ್ತೆ, ಯಾಕೆಂದರೆ ಕೂದಲೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ದೀನಲ್ಲ, ಸಾಕಾಗುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಕಲಿಸ್ದೆ. ನೋಡಿದರೆ ಸರಿಯಾಗಿ ಹಾಕಿಲ್ಲ, ಅಂದರೆ ಎಲ್ಲ ಕಡೆನೂ ಆಗಿಲ್ಲ. ಏನಂದರೆ ಯಾವಾಗಲೂ ಅಪರೂಪಕ್ಕೆ ಹಚ್ತೀವಲ್ಲ, ಇವಾಗ ಸುಮಾರು 2 ತಿಂಗಳ ಜಾಸ್ತಿನೇ ಆಗಿರಬೇಕು ಮೆಹಂದಿ ಎಲ್ಲ ಹಚ್ಚಿ. ಯಾವಾಗಲೂ ಒಂದು ಸರಿ ಹಚ್ಚೋದಲ್ವ, ನೀಟಾಗಿ ಹಚ್ಬೇಕಿತ್ತು ಕೂದಲಿಗೆಲ್ಲ. ನೋಡಿದರೆ ಸರಿಯಾಗಿ ಆಗಿಲ್ಲ. ಇನ್ನೊಂದು ದಿನ ಮತ್ತೆ ಕಲಿಸಿ, ಇನ್ನೊಂದು ವಾರ 10 ದಿನ ಬಿಟ್ಟು ಮತ್ತೆ ಕಲಿಸ್ಬಿಟ್ಟು ಮತ್ತೆ ಹಚ್ಚೋಣ ಅಂಥೇಳಿ ಸುಮ್ಮನೆ ಆಗ್ಬಿಟ್ಟು, ಒಂದೊಂದ್ಸರಿ ಹಾಗೆ ಜಾಸ್ತಿ ಆಗಿಬಿಡುತ್ತೇನೋ ಅಂದ್ಬಿಟ್ಟು ಕಲಿಸಿರ್ತೀವಿ. ಅದು ನೋಡಿದ್ರೆ ಕಡಿಮೆನೇ ಆಗಿಬಿಡುತ್ತೆ. ಓಕೆ, ಟೈಮ್ ಆಗಿಬಿಟ್ಟಿದೆ. ನೀವು ಮೊನ್ನೆ ಬರ್ಬೋದು. ಮುದ್ದೆಗೆ ಇವಾಗ ಇಟ್ಟಿದ್ದೀನಿ. ಮುದ್ದೇನು ಬೇಗ ಆಗುತ್ತೆ, ಆದ್ರೂ ಟೈಮ್ ಆಯಿತು. ಗೇಟ್ ಸೌಂಡ್ ಆಗ್ತಾಯಿದೆ, ಮಾಮ ಬಂದರು ಅನಿಸುತ್ತೆ. ಓಕೆ, 2 ಗಂಟೆ ಆಯಿತು, ಅದಕ್ಕೆ ಲೇಟ್ ಇವತ್ತು. ಓಕೆ, ನೋಡಿ ಗುಮ್ಮಿ ಹೆಂಗೆ ಮಲಗಿದ್ದಾಳೆ. ಫುಲ್ಲು ಕೈ ನೋಡಿ ಮುದ್ರಕೊಂಡು, ಚಳಿ ಹೇಗೆ ನಾವೆಲ್ಲ ಚಳಿಯಲ್ಲಿ ಹೀಗೆ ಕೈಯೆಲ್ಲ ಇದು ಮಾಡಿಕೊಂಡು ಮಲ್ಕೋತೀವಲ್ಲ, ಆ ಥರ ಒಂದ್ರ ಮೇಲೆ ಒಂದು ಕೈ ಇಟ್ಕೊಂಡು. ಅವಳಲ್ಲಿ ನೋಡಿ ಅಲ್ಲು ಅವಳು ನಾಲ್ಗೆ ನೋಡಿ, ನಾಲ್ಗೆನ ಯಾವ ರೀತಿ ಒಂದೊಂದ್ಸರಿ ಅರ್ಧ ನಾಲ್ಗೆ ಈಚೆ ಹಾಕಿರ್ತಾಳೆ. ಅವಳಲ್ಲಿ ನೋಡಿ ಅಲ್ಲು ಗಮಿ ಕಚ್ಕಿಚ್ಬಿಟ್ಟಾಳಂತ ಭಯ. ನೋಡಿ ಎಷ್ಟು ದೊಡ್ಡ ಹಲ್ಲು, ದಾವಡೆ ಹಲ್ಲು ನೋಡಿ, ಮನುಷ್ಯರಿಗಿರುತ್ತಲ್ಲ ದಾವಡೆ ಹಲ್ಲು, ಸೇಮ್ ಹಾಗೆ ದಾವಡೆ ಹಲ್ಲು ಕಾಣಿಸ್ತಿದೆಯಾ ನೋಡಿ. ಐ ಗುಮಿ ಗುಮಿ ಐ ಗುಮಿ. ಈ ಹಲ್ಲು ನೋಡಿದ್ದೀರಾ? ಈ ಹಲ್ಲಂತೂ ಮೋಟಲ್ಲು. ಕೋಪ ಮೂಗು ನೋಳೆ ನೋಡಿ, ಮೂಗು ನೋಳೆನ ನೋಡಿ ಎಷ್ಟು ಪುಟ್ಪುಟಾಣಿಯಲ್ಲ. ನಿದ್ದೆ ಮಾಡ್ತಾವಳು, ನಿದ್ದೆ. ಚುಬಿ ಕಾಣಿಸೋದಲ್ಲ, ಕಾಣಿಸೋಕೆ ಬಿಡ್ತಾನೆ ಇಲ್ಲ ನೋಡಿ, ನಿದ್ದೆ ಮಾಡ್ತಾವಳು. ಅದಕ್ಕೆ ನಿದ್ದೆ 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 ನಿದ್ದೆ. ಕಮ್ಮಿ ಕಮ್ಮಿ ಮಾಡ್ತೀನಿ ರೀ ಅವಳಿಗೆ. ಭೂಮಿ ಮಲ್ಕೊಂಡಿದ್ಲಲ್ಲ, ಅದಕ್ಕೆ ನಿಂಬೆಹಣ್ಣು ಬಿಡೋಣ ಅವಳ ಬಾಯಿಗೆ ಅಂಥೇಳಿ ಬಂದೆ. ನಿಂಬೆಹಣ್ಣು ಜ್ಯೂಸ್ ಎತ್ಕೊಳ್ಳೋಕ್ಕೆ ಅಂತೇಳಿ ಫ್ರಿಜ್ ಓಪನ್ ಮಾಡಿದ ತಕ್ಷಣವೇ ಎದ್ಬಿಟ್ಲು. ಅದಕ್ಕೆ ಇನ್ನೊಂದು ದಿನ ಮಾಡ್ತೀನಿ ಅವಳಿಗೆ. ನೋಡಿ ಮೊಸರು ನೆಕ್ಕೋದು, ಬರೀ ಮೊಸರು ನೆಕ್ಕೋದು. ಓಕೆ,
ಓಕೆ, ಹಾಗೆ ತಲೆಗೆ ಸ್ನಾನ ಮಾಡಿದೆ. ಅದು ಮೆಹಂದಿ ಹಾಕಿದ್ನಲ್ಲ, ಮೆಹಂದಿ ಇನ್ನೊಂದು ಕಾಲು ಭಾಗ ಸಾಕಾಗಿಲ್ಲ. ಓಕೆ, ಇನ್ನೊಂದು ಸರಿ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಆದಷ್ಟೆ. ಅಂದರೆ ಹಚ್ಕೊಂಡ್ಮೇಲೆ ಕೂದಲಿಗೆಲ್ಲ ನೀಟಾಗಿ ಹಚ್ಬೇಕು. ಅರ್ಧ ಹಚ್ಚೋದು ಅರ್ಧ ಹಚ್ಚದೇ ಇರೋದು ಆ ಥರ ಎಲ್ಲ ಆದರೆ ಏನೋ ಒಂಥರ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ಇನ್ನೊಂದೇನು ಹಚ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟ. ಹಾಗೆ ಇನ್ಸ್ಟಾಗ್ರಾಮೆಲ್ಲ ನೋಡ್ತಾ ಇರಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಮಳವಳ್ಳಿಯವರು ಯಾರೋ ಸುಮಾರು ಜನ ಪೋಸ್ಟ್ ಹಾಕಿದ್ರಪ್ಪ ಆ ಥರ. ಅಂದರೆ ಪೋಸ್ಟ್ ಅಂದರೆ ರೀಲ್ಸೇ ಮಾಡಿ ಹಾಕಿದ್ದಾರೆ. ಈ ಸರಿ ಸಿಡಿ ಹಬ್ಬ ಬಂದು ಡಿಸೆಂಬರ್ 30 ಅಂತೇಳಿ ಹಾಕಿದ್ದಾರೆ. ಸಾರಿ ಈ ಸರಿ ಸಿಡಿ ಹಬ್ಬ ಬಂದು ಜನವರಿ 30ನೇ ತಾರೀಕು ಅಂತೇಳಿ ಹಾಕಿದ್ದಾರೆ. ನಾನು ಒಂದು 2-3 ರೀಲ್ಸಲ್ಲಿ ನೋಡಿದೆ. ಯಾವಾಗಲೂ ಫೆಬ್ರವರಿ 8ನೇ ತಾರೀಕು ಅಥವಾ 10ನೇ ತಾರೀಕು ಆ ಥರನೇ ಬೀಳೋವಂಥದ್ದು ಸಿಡಿ ಹಬ್ಬ. ಅಂದರೆ ಫೆಬ್ರವರಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲೇ ಸಿಡಿ ಹಬ್ಬ ಬರುತ್ತೆ. ಆಮೇಲೆ ಪೋಸ್ಟ್ ಎಲ್ಲ ನೋಡಿಬಿಟ್ಟು ಏನಿಷ್ಟು ಸರಿ ಜನವರಿಯಲ್ಲೇ ಬಿದ್ದುಬಿಟ್ಟಿದೆ ಅಂದರೆ ಜನವರಿ ಎಂಡಲ್ಲಿ ಬಿದ್ದಿದೆ ಅಂತ. ಆಮೇಲೆ ಮೋಹನ್ ಮಾಮಂಗೆ ಹೇಳ್ತಾ ಇದೆ ಈ ಥರ ಜನವರಿ ಎಂಡಲ್ಲಿ ಸಿಡಿ ಹಬ್ಬ ಬಿದ್ದಿದೆ ಅಂತೇಳಿ. ಹೌದಾ, ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರು. ಅವ್ರಿಗೆ ಗೊತ್ತಿಲ್ಲ ಇನ್ನು ಏನಾದರೂ ಊರಿಗೆ ಹೋಗಿದ್ರು ಮೊನ್ನೆ, ಆದರೂ ಅವ್ರಿಗೆ ಅದ್ರ ಬಗ್ಗೆ ಮಾತಾಡಿಲ್ಲ ಅನಿಸುತ್ತೆ. ಇವಾಗಲಾದ್ರೂ ಊರಿಗೆ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡ್ತಾರಲ್ಲ ಆವಾಗ ಕೇಳ್ತೀನಿ ಅಂತ ಹೇಳ್ತಾಯಿದ್ರು. ನಾನು ಒಂದಲ್ಲ ಸುಮಾರು 2-3 ರೀಲ್ಸಲ್ಲೆಲ್ಲ ನೋಡಿದಾಗ ಜನವರಿ 30ನೇ ತಾರೀಕು ಸಿಡಿ ಹಬ್ಬ ಈ ವರ್ಷ ಅಂಥೇಳಿ ರೀಲ್ಸ್ ಎಲ್ಲ ಮಾಡಿ ಹಾಕಿದ್ದಾರೆ. ಓಕೆ, ಜನವರಿ 30ನೇ ತಾರೀಕು ಅಂದರೆ ಅದೇ ನಾನು ಇವಾಗ ಹಬ್ಬಕ್ಕೆಲ್ಲ ಸಿಡಿ ಹಬ್ಬಕ್ಕೆಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತೀನಲ್ಲ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನಂದರೆ ಯಾವಾಗಿಂದ ಕ್ಲೀನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಸಂಕ್ರಾಂತಿ ಹಬ್ಬ ಆದಮೇಲೆ ಸ್ಟಾರ್ಟ್ ಮಾಡಲಾ ಆಯಿತಾ, ಅಥವಾ ಸಂಕ್ರಾಂತಿಗಿಂತ ಮೊದಲು ಸ್ಟಾರ್ಟ್ ಮಾಡಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ಏನಂದರೆ ಇನ್ನೊಂದು, ಆಮೇಲೆ ಮನೆಯೆಲ್ಲ ಮತ್ತೆ ರಿಪೇರಿ ಮಾಡಿ ಕೊಡ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಏನೋ ಗೊತ್ತಿಲ್ಲ, ಅದು ಯಾವಾಗ ನಡೆಯುತ್ತೆ ಅದು ಕರೆಕ್ಟಾಗಿ ಗೊತ್ತಿಲ್ಲ. ಅಪ್ರೂವಲ್ ಆದರೆ ಮಾತ್ರ ಅದೆಲ್ಲ ರಿಪೇರಿ ಎಲ್ಲ ಮಾಡಿಸ್ಕೊಡ್ತೀವಿ ಅಂತ ಹೇಳಿರೋದು. ನೋಡೋಣ, ನನ್ನ ಪಾಡಿಗೆ ನಾನು ಕ್ಲೀನ್ ಮಾಡ್ತೀನಿ, ರಿಪೇರಿ ಮಾಡಿಸ್ಕೊಡೋದು ಬಿಡೋದು ಅದು ಯಾವಾಗ ರಿಪೇರಿ ಮಾಡಿಸ್ಕೊಡ್ತಾರೆ ಆವಾಗಲೇ ಮಾಡಿಸ್ಕೊಡ್ಲಿ. ನನಗೇನಂದರೆ ಇವಾಗ ಹಬ್ಬ ಅಲ್ವಾ, ಇಷ್ಟರಲ್ಲಿ ಮಾಡಿಸ್ಕೊಟ್ಟಿದ್ರೆ ಅಂದರೆ ಹಬ್ಬದೊಳಗಡೆ ಮಾಡಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಷ್ಟೇ. ಅಷ್ಟರಲ್ಲೇನು ಮಾಡಿಸ್ಕೊಡಲ್ಲ, ತುಂಬ ದಿನ ಟೈಮ್ ತೊಗೊಳುತ್ತೆ. ನೋಡೋಣ ಅಷ್ಟೊತ್ತಿಗೆ ಏನಾದರೂ ನ್ಯೂಸ್ ಬರುತ್ತಾ, ಈ ಥರ ಮಾಡಿಸ್ಕೊಡ್ತಿದ್ವಿ ಅಪ್ರೂವಲ್ ಆಗಿದೆ ಅಂತ ಏನಾದರೂ ನ್ಯೂಸ್ ಎಲ್ಲ ಬಂದರೆ ಓಕೆ, ಇಲ್ಲ ಅಂತ ನನ್ನ ಪಾಡಿಗೆ ನನ್ನ ಕೆಲಸಗಳನ್ನ ಮಾಡ್ತೀನಿ. ಅಂದರೆ ಅವಾಗವಾಗ ಕ್ಲೀನ್ ಮಾಡೋದು ಬೆಸ್ಟು. ಅದಿದು ಬೇಡವಾಗಿರೋದೆಲ್ಲ ತುಂಬಿಸಿರ್ತೀವಿ ಮನೇಲಿ, ಅದೆಲ್ಲ ತೆಗ್ದಾಕ್ತೀವಿ ಅಷ್ಟೇ. ಓಕೆ, ನಿನ್ನೆ ಬೆಳಿಗ್ಗೆ ನಾನು ಹಾಗೆ ಕೆಳಗಡೆ ಬಂದಿದ್ದೆ, ಒಂದಷ್ಟು ಬದನೆಕಾಯಿ ಇತ್ತು. ಅಂದರೆ ಈಗ ಮೊನ್ನೆ ಚೈತ್ರನ ಮನೆಗೆ ಹೋಗಿದ್ನಲ್ಲ ಆ ಟೈಮಲ್ಲಿ ಒಂದಷ್ಟು ಬದನೆಕಾಯಿ ಇತ್ತಲ್ಲ, ಅದಕ್ಕೆ ನಾನೇನು ಮಾಡಿದೆ, ಅವಳಿಗೆ ಸ್ವಲ್ಪ ತೊಗೊಂಡೋಗಿ ಕೊಟ್ಬಿಡೋಣ ಅಂಥೇಳಿ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ. ಇನ್ನೂ ಒಂದಷ್ಟು ಸಣ್ಣದೆಲ್ಲ ಇತ್ತು. ನಾನು ಇನ್ನೊಂದು 2-3 ದಿನ ಆದಮೇಲೆ ಅದು ಸರಿ ಹೋಗುತ್ತೆ, ಆಮೇಲೆ ಕಿತ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂಥೇಳಿ ನಾನು ಸುಮ್ಮನೆ ಹಾಗೆ ಬದನೆಕಾಯಿನೆಲ್ಲ ಗಿಡದಲ್ಲೇ ಬಿಟ್ಟಿದ್ದೆ. ಅಂದರೆ ಇಷ್ಟು ದಿನ ಅದು ಏನಂದರೆ ಇಲಿ ಅನ್ನೋದಕ್ಕಿಂತ ಹೆಗ್ಣ ಬದನೆಕಾಯಿನ ತಿಂತಾ ಇರಲಿಲ್ಲ. ಇವಾಗ ಮತ್ತೆ ಸ್ಟಾರ್ಟ್ ಆಗಿದೆ ತಿನ್ನೋದಕ್ಕೆ. ನಾನು ಇವಾಗ ಅದಕ್ಕೆ ಅದನ್ನೆಲ್ಲ ಗಿಡನೆಲ್ಲ ತೆಗೆದು ನೋಡಿ ಇವಾಗ ಒಂದು ದಾರ ಹಾಕಿ ಕಟ್ಬಿಟ್ಟಿದ್ದೀನಿ. ಎಲ್ಲ ತಿಂದ್ಬಿಟ್ಟಿದೆ. ತುಂಬ ಸಣ್ಣದು ಈಚು ಅಂತ ಹೇಳ್ತೀವಿ, ಅಂದರೆ ಇವಾಗ ತಾನೇ ಬದನೆಕಾಯಿ ಆಗ್ತಾ ಇರುತ್ತೆ, ಅದನ್ನೇ ತಿಂದಿದೆ. ಆಮೇಲೆ ಅದ್ರ ನೆಕ್ಸ್ಟ್ ಡೇನು ಏನು ಮಾಡಿದೆ ಅಂದರೆ, ಕಟ್ಟಿದ್ದೀನಲ್ಲ, ಈ ಕಟ್ಟಿರೋ ದಾರನ ಬಗ್ಗಿಸ್ಕೊಂಡು, ಇಲ್ಲಿ ನೋಡ್ತಿದ್ದೀರಾ ಈ ಬದನೆಕಾಯಿ ಏನು ಇಷ್ಟಿಷ್ಟುದ್ದ ಇದೆ ಅದು ಇರಲಿ ಅಂತೇಳಿ ಈ ಥರ ಬಿಟ್ಟು ಹೋಗಿದ್ದೀನಿ. ಅದ್ರ ನೆಕ್ಸ್ಟ್ ಡೇನೇ ಅದನ್ನು ಗಿಡನ ಎಳ್ಕೊಂಡು ತಿಂದಿದೆ, ಆ ಥರ ಮಾಡಿದೆ. ಅಯ್ಯೋ, ಎಷ್ಟು ಹೂವೆಲ್ಲ ಬಿಟ್ಟಿದೆ, ಎಷ್ಟು ಚೆನ್ನಾಗಿ ಬದನೆಕಾಯಿ ಎಲ್ಲ ಬಿಡ್ತಾ ಇದೆ. ನೋಡಿದ್ರೆ ಈ ಟೈಮಲ್ಲಿ ಈ ಥರ ಎಲ್ಲ ಮಾಡಿದೆಯಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ತುಂಬ ಬಿಟ್ಟಿತ್ತು ಸಣ್ಣದು ಬದನೆಕಾಯಿ ಎಲ್ಲ, ಈ ಥರ ಮಾಡಿದೆ. ಇನ್ಮೇಲೆ ಬದನೆಕಾಯಿ ಎಲ್ಲ ಸಿಗೋದಿಲ್ಲ,
ಏಕೆಂದರೆ ಒಂದ್ಸರಿ ಅದು ಅಭ್ಯಾಸ ಮಾಡ್ಕೊಬಿಟ್ರೆ ಅದು ಸಣ್ಣ ಸಣ್ಣದು ಬರ್ತಾ ಇದ್ದಂಗೆ ಅದು ಬಂದು ಕಿತ್ಕೊಂಡು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಅದರಿಂದ ಓಕೆ. ಹಾಗೆ ಇಲ್ಲಿ ನನ್ನ ಗುಮ್ಮಿ ನೋಡ್ತಿದ್ದೀರಾ ನೋಡಿ, ನಿನ್ನೆ ತಾನೇ ನಾನು ಅದಕ್ಕೆ ಸೋಮವಾರ ಫುಲ್ಲು ಈ ಥರ ಎಲ್ಲ ಧೂಳೆಲ್ಲ ಆಗಿರುತ್ತೆ ಅಂಥೇಳಿ ಸ್ವಲ್ಪ ಬಟ್ಟೆನ ನೀರಲ್ಲಿ ಒದ್ದೆ ಮಾಡಿಕೊಂಡು ಅದ್ರದ್ದು ಮೈನೆಲ್ಲ ಒರೆಸಿದ್ದೀನಿ. ಇವತ್ತು ನೋಡಿ ಆ ಮಣ್ಣೊಳಗಡೆ ಯಾವ ಥರ ಬಿತ್ಕೊಂಡು ಒದ್ದಾಡ್ತಿದೆ ನೋಡಿ. ಅದಕ್ಕೇನೋ ಒಂಥರ ಖುಷಿ ಅಲ್ಲಿ ಬಂದು ಆ ಥರ ಮಾಡೋದು, ಏನೋ ಒಂಥರ ಇದಾಗ್ತಿರುತ್ತೆ, ಅದಕ್ಕೆ ಎಂಜಾಯ್ ಮಾಡ್ತಾ ಇರುತ್ತೆ ಅದನ್ನು. ನನಗೆ ಏನಂದರೆ ಅದು ಮಣ್ಣೆಲ್ಲ ಕೂದಲು ಮೇಲೆ ಅಂಟ್ಕೊಂಡಿರುತ್ತಾ, ಮತ್ತು ಮನೆಗೆ ಬಂದು ಸೋಫಾ ಮೇಲೆ ದಿವಾನ್ ಮೇಲೆ ಎಲ್ಲ ಮಲ್ಕೊಳ್ಳುತ್ತೆ ಅನ್ನೋದು ನನ್ನ ಒಂದು ಇದು. ಹಾಗೆ ಇದು ಸಂಜೆ ಆಗಿರೋದ್ರಿಂದ ಅಲ್ಲಿ ಸಣ್ಣ ಸಣ್ಣ ಚಿಟ್ಟೆಗಳು ಬರುತ್ತೆ ನೋಡಿ, ಬಟರ್ಫ್ಲೈ, ತುಂಬ ಪುಟ್ಟಾಣಿ ಇದು. ಅದನ್ನು ಅಂದರೆ ಆ ಗಿಡದ ಮೇಲೆ ಕೂತ್ಕೊಳ್ಳುತ್ತೆ ನೋಡಿ ಹಾರಾಡಿಕೊಂಡು. ಆವಾಗ ಅದನ್ನು ಹಿಡಿಯೋದಕ್ಕೆ ಈ ರೀತಿ ಮಾಡ್ತಿರೋದು ಅಷ್ಟೇ. ಈ ಥರ ನಾನು ಎಷ್ಟು ಅದನ್ನೆಲ್ಲ ನೀಟಾಗಿ ಇಡಬೇಕು ಅಂತೆಲ್ಲ ಮಾಡಿಕೊಂಡ್ರು ಅದು ಏನೂ ಮಾಡೋಕ್ಕಾಗಲ್ಲ. ಆ ಥರ ಹೋಗ್ಬಿಟ್ಟು ಮಣ್ಣಲ್ಲಿ ಬಂದ್ಬಿಟ್ಟಿರುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.